ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಎಜುಕೇಟ್ ವಿತ್ ಮನಿ. ಇವತ್ತು ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಕ್ಲಾಸ್ 8ನ ಚಾಪ್ಟರ್ ನಂಬರ್ 1 ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. ಬನ್ನಿ ತಡ ಮಾಡದೆ ಶುರು ಮಾಡೋಣ. Pahili and Bojo went to their uncle's house during the summer vacation. Their uncle is a farmer. One day they saw some tools like kurpi, sickle, shawl, plow, etc. in the field. ಸೊ ಅವ್ರ ಅಂಕಲ್ ಮನೆಗೆ ಹೋದಾಗ ಅಂಕಲ್ ಒಬ್ಬರು ರೈತರ ಇರ್ತಾರೋ ಮನೆಗೆ ಏನೋ ನೋಡಿದ್ರು, ಕುರ್ಪಿ, ಸಿಕ್ಕಲ್, ಶಾವಲ್, ಪ್ಲೋ ಅನ್ನೋ ಐಟಮ್ಸ್ ನೋಡ್ತಾರೆ. ಯು ಆರ್ ಲರ್ನ್ ದಟ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ರಿಕ್ವೈರ್ ಫುಡ್. Plants can make their food themselves. Can you recall how green plants synthesize their own food? Animals, including humans, cannot make their own food. So, where do animals get their food from? But first of all, why do we have to eat food? So, plants ಎಲ್ಲ ಅವರು ಫುಡ್ ಅದೇ ಪ್ರಿಪೇರ್ ಮಾಡ್ಕೊತಾರೆ ಅಂತ ಗೊತ್ತು. ಸೊ ಹ್ಯೂಮನ್ಸ್ ಎಲ್ಲನೂ ಮತ್ತು ಹ್ಯೂಮನ್ ಬೀಯಿಂಗ್ಸ್ ಡಿಪೆಂಡ್ ಆಗ್ತಾರೆ. ಸೊ ಎಲ್ಲ ಏನು ಫುಡ್ ಮೇಲೆ. ಫುಡ್ ಏನಕ್ಕೆ ನಾವು ತಿನ್ಬೇಕನ್ನೋದು ನೋಡೋಣ ಬನ್ನಿ. ಯು ಆಲ್ರೆಡಿ ನೋ ದಟ್ ಎನರ್ಜಿ ಫ್ರಮ್ ದಿ ಫುಡ್ ಈಸ್ ಯುಟಿಲೈಸ್ಡ್ ಬೈ ಆರ್ಗಾನಿಸಮ್ಸ್ ಫಾರ್ carrying out their various body functions such as digestion, respiration and excretion. We get our food from plants or animals or both. So ನಮಗೆ ಎನರ್ಜಿ ಬಂದ್ಬಿಟ್ಟು ಯಾವುದರಿಂದ ಏನಾಗುತ್ತೆ, ನಾವು ಕನ್ಸ್ಯೂಮ್ ಮಾಡೋ ಫುಡ್ಡಿಂದ ಏನು ಫುಡ್ ಬಂದ್ಬಿಟ್ಟು ಏನೇನು ಪ್ರೊಸೆಸ್ ಒಳಗಡೆ ಡೈಜೆಷನ್, ರೆಸ್ಪಿರೇಷನ್, ಎಕ್ಸ್ಕ್ರೀಷನ್ ಫಾರ್ಮಾಗಿ ಫಂಕ್ಷನ್ ಆಗಿ ಸೊ ನಮಗೆ ಎನರ್ಜಿಗೆ ಏನಾಗುತ್ತೆ. ಸೊ ಹೇಗೆ ನಾವು ಫುಡ್ ಹೇಗೆ ಸಿಗುತ್ತೆ ನಮಗೆ ಪ್ಲಾಂಟ್ಸ್ ಮೂಲಕ ಇಲ್ಲ ಅನಿಮಲ್ಸ್ ಮೂಲಕ. In order to provide food for a large population, regular production, proper management and distribution is necessary. So ರೆಗ್ಯುಲರ್ ಪ್ರೊಡಕ್ಷನ್ ಇರಬೇಕು, ಪ್ರಾಪರ್ ಮ್ಯಾನೇಜ್ಮೆಂಟ್ ಇರಬೇಕು. ಸೊ ಇದೆಲ್ಲ ಇರಲೇಬೇಕು. ನೆಕ್ಸ್ಟ್ ಫಸ್ಟ್ ಟಾಪಿಕ್ ಬರೋಣ ಬನ್ನಿ. ಅಗ್ರಿಕಲ್ಚರ್ ಪ್ರಾಕ್ಟೀಸಸ್. ವೆನ್ ಪ್ಲಾಂಟ್ಸ್ ಆಫ್ ದಿ ಸೇಮ್ ಕೈಂಡ್ ಆರ್ ಕಲ್ಟಿವೇಟೆಡ್ ಅಟ್ ಒನ್ ಪ್ಲೇಸ್ ಆನ್ ಲಾರ್ಜ್ ಸ್ಕೇಲ್ ಇಟ್ಸ್ ಕಾಲ್ಡ್ ಅ ಕ್ರಾಪ್. ಅಂದರೆ ಈಗ ಒಂದು ಟೈಪ್ ಆಫ್ ಪ್ಲ್ಯಾಂಟು ತುಂಬ ಅಂದರೆ ಜಾಸ್ತಿ ಬೆಳೆಸ್ತಿದ್ದಾರೆ ಒಂದು ಜಾಗದಲ್ಲಿ, ಸೊ ಅದಕ್ಕೆ ಏನಂತ ಕರೀತಾರೆ, ಕ್ರಾಪ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಕ್ರಾಪ್ ಆಫ್ ವೀಟ್ ಮೀನ್ಸ್ ದಟ್ ಆಲ್ ದ ಪ್ಲಾಂಟ್ಸ್ ಗ್ರೋನ್ ಇನ್ ಫೀಲ್ಡ್ ಆರ್ ದಟ್ ಆಫ್ ವೀಟ್. ಸೊ ಕ್ರಾಪ್ ಆಫ್ ವೀಟ್ ಬಂದ್ಬಿಟ್ಟು ಏನಾಗುತ್ತೆ, ಅವಾಗ ವೀಟ್ನ ಗ್ರೋ ಮಾಡಿ ಎಲ್ಲ ಒಂದು ಫೀಲ್ಡಾಗಿ ಗ್ರೋ ಮಾಡ್ತಾರಲ್ಲ, ಅವಾಗ ಕ್ರಾಪ್ ಅಂತ ಹೇಳಲಾಗುತ್ತೆ ಅದನ್ನು. ಯು ಆಲ್ರೆಡಿ ನೋ ದಟ್ ಕ್ರಾಪ್ಸ್ ಆರ್ ಆಫ್ ಡಿಫ್ರೆಂಟ್ ಟೈಪ್ಸ್ ಲೈಕ್ ಸೀರಿಯಲ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ದೀಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆನ್ ಬೇಸಿಸ್ ಆಫ್ ಸೀಸನ್ ಇನ್ ವಿಚ್ ದೇ ಗ್ರೋ. ಸೊ ಡಿಫ್ರೆಂಟ್ ಕ್ರಾಪ್ಸ್ನ, ಸೀರಿಯಲ್ಸ್ನ ಅವರು ಸೀಸನ್ ಮೂಲಕ ನಾವು ಡಿಫ್ರೆನ್ಷಿಯೇಟ್ ಮಾಡಿ ಬೇರೆ ಬೇರೆ ರೀತಿಯಾಗಿ ಬೆಳೆಸ್ತೀವಿ. ಇಂಡಿಯಾ ಇಸ್ ಅ ವಾಸ್ಟ್ ಕಂಟ್ರಿ. ದ ಕ್ಲೈಮೇಟ್ ಕಂಡೀಷನ್ಸ್ ಲೈಕ್ ಟೆಂಪ್ರೇಚರ್, ಹ್ಯೂಮಿಡಿಟಿ ಆ್ಯಂಡ್ ರೈನ್ಫಾಲ್ ವೇರಿ ಫ್ರಮ್ ಒನ್ ರೀಜನ್ ಟು ಅನದರ್. ಸೊ ನಮ್ಮ ಇಂಡಿಯಾ ಎಂಥ ಅಂದರೆ ಲಾರ್ಜ್ ಕಂಟ್ರಿ ಅಂದರೆ, ಸೊ ಕ್ಲೈಮೆಟಿಕ್ ಕಂಡೀಷನ್ಸು ಯಾವ ಥರ ಟೆಂಪ್ರೇಚರ್, ಹ್ಯೂಮಿಡಿಟಿ ಎಲ್ಲ ಜಾಗಗಳ ಮೂಲಕ, ರೀಜನ್ ಮೂಲಕ ಚೇಂಜ್ ಆಗ್ತಾ ಇರ್ತವೆ. ಅಕಾರ್ಡಿಂಗ್ಲಿ ದರ್ ಇಸ್ ಅ rich variety of crops grown in different parts of the country. Despite this diversity, two broad cropping patterns can be identified. So ಇಷ್ಟೊಂದೆಲ್ಲ ಬ್ರಾಡ್ ಕ್ಲಾಸಿಫಿಕೇಷನ್ಸ್ ಇದೆಯಲ್ಲ. ಸೊ ವೆರೈಟಿ ಆಫ್ ಕ್ರಾಪ್ಸ್ ನಾವು ಹೇಗೆ ಗ್ರೋ ಮಾಡ್ತೀವಿ ಅನ್ನೋದನ್ನ ಎರಡು ಟೈಪ್ಸ್ ಆಗಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಯಾವುದಾದ್ರು ಖಾರಿಫ್ ಕ್ರಾಪ್ಸ್ ಮತ್ತು ರಾಬಿ ಕ್ರಾಪ್ಸ್ ಅಂತ. ಖಾರಿಫ್ ಕ್ರಾಪ್ಸ್ ಏನು, ದ ಕ್ರಾಪ್ಸ್ ವಿಚ್ ಆರ್ ಸೋನ್ ಇನ್ ದ ರೈನಿ ಸೀಸನ್ ಆರ್ ಕಾಲ್ಡ್ ಖಾರಿಫ್ ಕ್ರಾಪ್ಸ್. ಖಾರಿಫ್ ಕ್ರಾಪ್ಸ್ ಬಂದ್ಬಿಟ್ಟು ಏನು ಮೇಯ್ನು ಮಳೆಗಾಲದಲ್ಲಿ ರೈನಿ ಸೀಸನಲ್ಲಿ ಗ್ರೋ ಮಾಡಲಾಗುತ್ತೆ. ದ ರೈನಿ ಸೀಸನ್ ಇನ್ ಇಂಡಿಯಾ ಇಸ್ ಜನರಲಿ ಫ್ರಮ್ ಜೂನ್ ಟು ಸೆಪ್ಟೆಂಬರ್. ಸೊ ಜೂನ್ ಟು ಸೆಪ್ಟೆಂಬರ್ ಮಂತಲ್ಲಿ ಗ್ರೋ ಮಾಡ್ತಾರೆ. ಯಾವ ಎಕ್ಸಾಂಪಲ್, ಪ್ಯಾಡಿ, ಮೇಸ್, ಸೋಯಾಬೀನ್, ಗ್ರೌಂಡ್ನಟ್ ಆ್ಯಂಡ್ ಕಾಟನ್ ಆರ್ ಖಾರಿಫ್ ಕ್ರಾಪ್ಸ್. ಸೊ ಇದನ್ನೆಲ್ಲ ನಾವು ಖಾರಿಫ್ ಕ್ರಾಪ್ಸ್ಗೆ ಸೇರಿಸ್ಬೋದು. ರಾಬಿ ಕ್ರಾಪ್ಸ್, ದ ಕ್ರಾಪ್ಸ್ ಗ್ರೋನ್ ಇನ್ ದ ವಿಂಟರ್ ಸೀಸನ್ ಅಂದರೆ ಅಕ್ಟೋಬರ್ ಟು ಮಾರ್ಚ್ ಆರ್ ಕಾಲ್ಡ್ ರಾಬಿ ಕ್ರಾಪ್ಸ್. ಎಕ್ಸಾಂಪಲ್ ಆಫ್ ರಾಬಿ ಕ್ರಾಪ್ಸ್ ಆರ್ wheat, gram, pea, mustard and linseed. Besides this, pulses and vegetables are grown during summer at many places. So ಸಮ್ಮರಲ್ಲೂ ಪಲ್ಸಸ್ ಮತ್ತು ವೆಜಿಟೇಬಲ್ಸ್ನ ನಾವು ಗ್ರೋ ಮಾಡ್ತೀವಿ. ನೆಕ್ಸ್ಟ್, ಬೇಸಿಕ್ ಪ್ರಾಕ್ಟೀಸಸ್ ಆಫ್ ಕ್ರಾಪ್ ಪ್ರೊಡಕ್ಷನ್. Cultivation of crops involves several activities undertaken by farmers over a period of time. ಸೊ ಕ್ರಾಪ್ನ ಕಲ್ಟಿವೇಷನ್ ಆಗಬೇಕಂದ್ರೆ ತುಂಬ ಆ್ಯಕ್ಟಿವಿಟೀಸ್ ಮಾಡಬೇಕಾಗುತ್ತೆ ಫಾರ್ಮರ್ ಮೂಲಕ. ಸೊ ಏನೇನು ಅದು ಅಂದರೆ ಟೈಮು ಕೂಡ ಹಿಡಿಯುತ್ತೆ. ಯು ಮೇ ಫೈಂಡ್ ದಟ್ ದೀಸ್ ಆ್ಯಕ್ಟಿವಿಟೀಸ್ ಆರ್ ಸಿಮಿಲರ್ ಟು ದೋಸ್ ಕ್ಯಾರಿಡ್ ಔಟ್ ಬೈ ಗಾರ್ಡನರ್ ಆರ್ ಈವನ್ ಬೈ ಯು ವೆನ್ ಯು ಗ್ರೋ ಆರ್ನಮೆಂಟಲ್ ಪ್ಲಾಂಟ್ಸ್ ಇನ್ ಯೋರ್ ಹೌಸ್. ಸೊ ಕ್ರಾಪ್ಸೇ ಅಂತಲ್ಲ, ಈಗ ನೀವೇ ಈಗ ಒಂದು ಪ್ಲಾಂಟ್ಸನ್ನ ಗ್ರೋ ಮಾಡಬೇಕಂದ್ರೆ ಒಂದೇ ಸರಿ ಆಗೋಲ್ಲ ಅದು, ಅಂದರೆ ಇನ್ಸ್ಟೆಂಟಾಗಿ ಆಗುವಂಥ ಕೆಲಸ ಅಲ್ಲ ಅದು. ಸೊ ತುಂಬ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ ಆಗಬೇಕಾಗುತ್ತೆ. ದೀಸ್ ಆ್ಯಕ್ಟಿವಿಟೀಸ್ ಆರ್ ಟಾಸ್ಕ್ ಆರ್ ರೆಫರ್ಡ್ ಟು ಆಸ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್. ಸೊ ಏನು ಆ್ಯಕ್ಟಿವಿಟೀಸ್ ಮಾಡಬೇಕಾಗುತ್ತಲ್ಲ ಕ್ರಾಪ್ನ ಬೆಳೆಸೋಕ್ಕೆ, ಸೊ ಅದಕ್ಕೆ ಏನಂತ ಕರೀತಾರೆ, ಅಗ್ರಿಕಲ್ಚರ್ ಪ್ರಾಕ್ಟೀಸಸ್. ಏನೇನು ಲಿಸ್ಟೆಡ್ ಬಿಡು, ಇಲ್ಲಿ 7 ಇದಿದೆ ನೋಡಿ, ಅಂದರೆ ಆರ್ಡರ್ ವೈಸು. ಫಸ್ಟು, ಪ್ರಿಪ್ರೇಷನ್ ಆಫ್ ಸಾಯಿಲ್, ಸೋಯಿಂಗ್, ಆ್ಯಡಿಂಗ್ ಮ್ಯಾನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್, ಇರಿಗೇಷನ್, ಪ್ರೊಟೆಕ್ಟಿಂಗ್ ಫ್ರಮ್ ವೀಡ್ಸ್, ಹಾರ್ವೆಸ್ಟಿಂಗ್, ಸ್ಟೋರೇಜ್. ಸೊ ಇದರಲ್ಲಿ ಫಸ್ಟ್ ಸ್ಟೆಪ್ ನೋಡೋಣ ಬನ್ನಿ, ಪ್ರಿಪ್ರೇಷನ್ ಆಫ್ ಸಾಯಿಲ್. ದ ಪ್ರಿಪ್ರೇಷನ್ ಆಫ್ ಸಾಯಿಲ್ ಇಸ್ ದ ಫಸ್ಟ್ ಸ್ಟೆಪ್ ಬಿಫೋರ್ ಗ್ರೋಯಿಂಗ್ ಅ ಕ್ರಾಪ್. ನೀವು ಕ್ರಾಪ್ನ ಬೆಳೆಸೋಕ್ಕಿಂತ ಮುಂಚೆ ಫಸ್ಟ್ ಸ್ಟೆಪ್ ಯಾವುದು, ಪ್ರಿಪ್ರೇಷನ್ ಆಫ್ ಸಾಯಿಲ್. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಇನ್ ಅಗ್ರಿಕಲ್ಚರ್ ಇಸ್ ಟು ಟರ್ನ್ ದ ಸಾಯಿಲ್ ಆ್ಯಂಡ್ ಲೂಸನ್ ಇಟ್. ಸೊ ಅಗ್ರಿಕಲ್ಚರ್ ನೀವು ಕ್ರಾಪ್ ಬೆಳೆಸಬೇಕಂದ್ರೆ ನೀವು ಫಸ್ಟು ಸಾಯಿಲ್ನ ಲೂಸ್ ಮಾಡಬೇಕು. ಈಗ ಗ್ರೌಂಡ್ ಏನು ಬಂದ್ಬಿಟ್ಟು ಗಟ್ಟಿಯಾಗಿರುತ್ತಲ್ಲ ಏನೋ ಸಾಯಿಲ್ ಬಂದ್ಬಿಟ್ಟು ಅದನ್ನ ನೀವು ಲೂಸ್ ಮಾಡೋದು ಫಸ್ಟ್ ಕೆಲಸ ಆಗುತ್ತೆ. ದಿಸ್ ಅಲೋಸ್ ದ ರೂಟ್ಸ್ ಟು ಪೆನಿಟ್ರೇಟ್ ಡೀಪ್ ಇನ್ ಟು ದ ಸಾಯಿಲ್. ಸೊ ರೂಟ್ಸ್ ಬೆಳಿಬೇಕಲ್ಲ, ಸೊ ಎಷ್ಟು ಒಳಗಡೆ ಹೋಗುತ್ತೋ ಅಷ್ಟು ಅಂದರೆ ಪ್ಲ್ಯಾಂಟಿಗೆ ಏನು
ಸ್ಟ್ರಾಂಗ್ ಲೈಫು ಬೆಟರ್ ಲೈಫ್ ಇರುತ್ತಲ್ಲ. ಸೊ ಅದೆಷ್ಟು ಪೆನಿಟ್ರೇಟ್ ಆಗಬೇಕಂದ್ರೆ ಅಷ್ಟು ಲೂಸ್ ಇರಬೇಕು ಸಾಯಿಲ್ ಬಂದುಬಿಟ್ಟು. The loose soil allows the roots to breathe easily even when they go deep in the soil. ಸೊ ಎಷ್ಟೇ ಡೀಪಾಗಿ ಬೆಳೆದ್ರು ಸಾಯಿಲ್ ಒಳಗಡೆ ಅದು ಬ್ರೀತಿಂಗ್ ಅಂದರೆ ರೆಸ್ಪಿರೇಷನ್ಗೆ ಈಸಿ ಆಗುತ್ತೆ. ಯಾವುದು ಲೂಸ್ ಸಾಯಿಲ್ ಬಂದುಬಿಟ್ಟು. ವೈ ಡಸ್ ದ ಲೂಸ್ನಿಂಗ್ ಆಫ್ ಸಾಯಿಲ್ ಅಲೋ ದ ರೂಟ್ಸ್ ಟು ಬ್ರೀತ್ ಈಸಿಲಿ. ಸೊ ಏನಕ್ಕೆ ಲೂಸ್ ಮಾಡಿದ್ರೆ ಬ್ರೀತ್ ಈಸಿ ಆಗುತ್ತೆ? ದ ಲೂಸನ್ ಸಾಯಿಲ್ ಹೆಲ್ಪ್ಸ್ ಇನ್ ಗ್ರೋತ್ ಆಫ್ earthworms and microbes present in the soil. These organisms are friends of the farmer since they further turn and loosen the soil and add humus to it. ಸೊ ಲೂಸನ್ ಸಾಯಿಲ್ ಬಂದ್ಬಿಟ್ಟು ಹೇಗೆ ಅರ್ಥ್ವರ್ಮ್ಸ್ ಮತ್ತು ಮೈಕ್ರೋಬ್ಸ್ ಇರುತ್ತಲ್ಲ ಅದು ಗ್ರೋ ಆಗೋಕ್ಕೆ ಈಸಿ ಆಗುತ್ತೆ. ಸೊ ಈ ಎರಡು ಬಂದ್ಬಿಟ್ಟು ಏನು ಫಾರ್ಮರ್ಸ್ಗೆ ಫ್ರೆಂಡ್ ಅಂತಾರೆ. ಸೊ ಅದರಿಂದ ಏನು ಗೊಬ್ಬರ ಆಗುತ್ತಲ್ವ. ಸೊ ಅದರಿಂದ ನಿಮಗೆ ಪ್ಲ್ಯಾಂಟ್ಗೆ ಬೆಟರ್ ಗ್ರೋತ್ ಸಿಗುತ್ತೆ, ಬೆಟರ್ ಲೈಫ್ ಸಿಗುತ್ತೆ ಕ್ರಾಪ್ಸ್ಗಾಗಿರ್ಬೋದು. ಯು ಹ್ಯಾವ್ ಲರ್ನ್ಡ್ in the previous classes that soil contains minerals, water, air and some living organisms. In addition, dead plants and animals are decomposed by soil organisms. In this way, various nutrients in the dead organisms are released back into the soil. These nutrients are again absorbed by the plants. So ಈಗ ಒಂದು ಗಿಡ ಮತ್ತು ಕ್ರಾಪ್ಸ್ ಎಲ್ಲ ನಿಮಗೆ ಮುಗ್ದೋದ್ಮೇಲೆ ಅದರದ್ದು ಲೈಫ್ ಮುಗ್ದೋದ್ಮೇಲೆ ಸೊ ಆ ಡೆಡ್ ಪ್ಲ್ಯಾಂಟ್ಸು ಆಲ್ಸೋ ಡೆಡ್ ಅನಿಮಲ್ಸ್ ಸೊ ಇವೆರಡು ಬಂದ್ಬಿಟ್ಟು ಏನು ಡಿಕಂಪೋಸ್ ಆಗುತ್ತೆ. ಇಲ್ಲಿ ಸಾಯಿಲ್ ಡಿಕಂಪೋಸ್ ಆದರೆ ಅಂದರೆ ನ್ಯೂಟ್ರಿಯೆಂಟ್ ಸಿಗುತ್ತೆ ಸಾಯಿಲ್, ನಾವು ಗೊಬ್ಬರ ಅಂತ ಕರಿತೀವಲ್ಲ. ಸೊ ಸಾಯಿಲ್ಗೆ ನಮಗೆ ಇನ್ನೂ ಜಾಸ್ತಿ ನ್ಯೂಟ್ರಿಯೆಂಟ್ ಸಿಗುತ್ತೆ ಇಂಥ ಡೆಡ್ ಪ್ಲ್ಯಾಂಟ್ಸ್ ಮತ್ತು ಡೆಡ್ ಅನಿಮಲ್ಸಿಂದ. ಸಿನ್ಸ್ ಓನ್ಲಿ ಅ ಫ್ಯೂ ಸೆಂಟಿಮೀಟರ್ಸ್ ಆಫ್ ದ ಟಾಪ್ ಲೇಯರ್ ಆಫ್ ಸಾಯಿಲ್ ಸಪೋರ್ಟ್ಸ್ ಪ್ಲಾಂಟ್ ಗ್ರೋತ್, ಟರ್ನಿಂಗ್ ಆ್ಯಂಡ್ ಲೂಸ್ನಿಂಗ್ ಆಫ್ ಸಾಯಿಲ್ ಬ್ರಿಂಗ್ಸ್ ದ ನ್ಯೂಟ್ರಿಯೆಂಟ್ ರಿಚ್ ಸಾಯಿಲ್ ಟು ದ ಟಾಪ್ ಆಫ್ ದಟ್. ಪ್ಲಾಂಟ್ಸ್ ಕ್ಯಾನ್ ಯೂಸ್ ದಿಸ್ ನ್ಯೂಟ್ರಿಯೆಂಟ್ಸ್. ಸೊ ಒಂದು ಏನೋ ಪರ್ಟಿಕ್ಯುಲರ್ ಸ್ಟಾರ್ಟಿಂಗ್ ಲೇಯರ್ ಆಫ್ ಸಾಯಿಲ್ ಮಾತ್ರ ನಿಮಗೆ ಪ್ಲ್ಯಾಂಟ್ ಗ್ರೋತ್ಗೆ ಹೆಲ್ಪ್ ಆಗೋದು. ಸೊ ಅಲ್ಲೆಲ್ಲ ನಿಮಗೆ ಲೂಸಿಂಗ್ ಮಾಡಿದ್ರೆ ಏನೋ ನ್ಯೂಟ್ರಿಯೆಂಟ್ ರಿಚ್ ಸಾಯಿಲ್ ಆಗಿರುತ್ತಲ್ಲ ಆವಾಗ ಇನ್ನೂ ಒಳ್ಳೆ ಗ್ರೋತ್ ಕಾಣ್ಬೋದು ಪ್ಲ್ಯಾಂಟ್ಸಲ್ಲಿ. ದಸ್ ಟರ್ನಿಂಗ್ ಆ್ಯಂಡ್ ಲೂಸ್ನಿಂಗ್ ಆಫ್ ಸಾಯಿಲ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕಲ್ಟಿವೇಷನ್ ಆಫ್ ಕ್ರಾಪ್ಸ್ ಕಲ್ಟಿವೇಷನ್ಗೆ ಮೇನ್ ಇಂಪಾರ್ಟೆಂಟ್ ಯಾವುದು? ಟರ್ನಿಂಗ್ ಆ್ಯಂಡ್ ಲೂಸ್ನಿಂಗ್ ಆಫ್ ಸಾಯಿಲ್. ದ ಪ್ರಾಸೆಸ್ ಆಫ್ ಲೂಸ್ನಿಂಗ್ ಆ್ಯಂಡ್ ಟರ್ನಿಂಗ್ ಆಫ್ ಸಾಯಿಲ್ ಇಸ್ ಕಾಲ್ಡ್ ಟಿಲ್ಲಿಂಗ್ ಆರ್ ಪ್ಲೋಯಿಂಗ್. ಸೊ ಈ ಪ್ರಾಸೆಸ್ ಇದೆಯಲ್ಲ, ನಾವು ಸಾಯಿಲ್ಸ್ನ ಲೂಸ್ ಮಾಡ್ಕೊಂಬರ್ತೀವಲ್ಲ, ಸೊ ಆ ಪ್ರಾಸೆಸ್ಗೆ ಏನಂತ ಕರಿತೀವಿ? ಟಿಲ್ಲಿಂಗ್ ಆರ್ ಪ್ಲೋಯಿಂಗ್ ಅಂತ ಕರಿತೀವಿ. ದಿಸ್ ಇಸ್ ಡನ್ ಬೈ ಯೂಸಿಂಗ್ ಅ ಪ್ಲೋ. ಸೊ ಪ್ಲೋ ಅನ್ನೋ ಒಂದು ಏನು ಆಯುಧದಿಂದ ಪ್ಲೋಯಿಂಗನ್ನು ಮಾಡ್ತೀವಿ. ಪ್ಲೋಸ್ ಆರ್ ಮೇಡ್ ಆಫ್ ವುಡ್ ಆ್ಯಂಡ್ ಐರನ್. ಇಫ್ ದ ಸಾಯಿಲ್ ಈಸ್ ವೆರಿ ಡ್ರೈ it may need watering before plowing. The plow field may have big clumps of soil called crumbs. ಸೊ ಸಾಯಿಲ್ ತುಂಬ ಡ್ರೈ ಇದ್ದರೆ ನಾವು ಏನು ಮಾಡ್ತೀವಿ? ಫಸ್ಟ್ ಅದನ್ನು ವೆಟ್ ಮಾಡ್ತೀವಿ, ವಾಟರ್ ಮಾಡಿಬಿಟ್ಟು ಅದನ್ನು ಡ್ರೈನೆಸ್ನ ತೆಗೆದುಬಿಟ್ಟು ಆಮೇಲೆ ಪ್ಲೋ ಮಾಡ್ತೀವಿ. ಅವಾಗ ಈಸಿ ಆಗುತ್ತಲ್ಲ. ಸೊ ಅವಾಗ ಬಿಗ್ ಕ್ಲಮ್ಸ್ ಆಫ್ ಸಾಯಿಲ್ ಅಂದರೆ ನಿಮಗೆ ಮಣ್ಣಿನ ದೊಡ್ಡ ಈಗ ಏನು ಕ್ಲಮ್ಸ್ ಅಂದರೆ ದೊಡ್ಡ ಗಡ್ಡೆ ಥರ ಎಲ್ಲ ಇದ್ದರೆ ಅದನ್ನೆಲ್ಲ ಬ್ರೇಕ್ ಮಾಡೋಕ್ಕೆ ಈಸಿ ಆಗುತ್ತೆ ವಾಟರಿಂಗ್ ಆಫ್ ಸಾಯಿಲಿಂದ. ಲೆವೆಲಿಂಗ್ ದ ಫೀಲ್ಡ್ ಈಸ್ ಬೆನಿಫಿಷಿಯಲ್ ಫಾರ್ ಸೋಯಿಂಗ್ ಆಸ್ ವೆಲ್ ಆಸ್ ಫಾರ್ ಇರಿಗೇಷನ್. ಲೆವೆಲಿಂಗ್ ಆಫ್ ಸಾಯಿಲ್ ಈಸ್ ಡನ್ ವಿತ್ ದ ಹೆಲ್ಪ್ ಆಫ್ ಲೆವೆಲರ್. ಸೊ ಎಲ್ಲ ಈಗ ನಾವೇನು ಪ್ಲೋಯಿಂಗ್ ಮಾಡಿದ್ಮೇಲೆ ಅಂದರೆ ಎಲ್ಲ ಲೂಸ್ ಮಾಡಿದ್ಮೇಲೆ ಸಾಯಿಲ್ನ ಅದನ್ನು ಲೆವೆಲಿಂಗ್ ಮಾಡಬೇಕಂದ್ರೆ ಒಂದು ಸಿಂಗಲ್ ಲೇಯರ್ಗೆ ಲೆವೆಲಿಂಗ್ ಮಾಡಬೇಕು. ಸಮ್ಟೈಮ್ಸ್ ಮ್ಯಾನ್ಯೂರ್ ಈಸ್ ಆ್ಯಡೆಡ್ ಟು ದ ಸಾಯಿಲ್ ಬಿಫೋರ್ ಟಿಲ್ಲಿಂಗ್. ದಿಸ್ ಹೆಲ್ಪ್ಸ್ ಇನ್ ಪ್ರಾಪರ್ ಮಿಕ್ಸಿಂಗ್ ಆಫ್ ಮ್ಯಾನ್ಯೂರ್ ವಿತ್ ಸಾಯಿಲ್. ಸೊ ಲೂಸಿಂಗ್ ಮಾಡ್ಬೇಕಾದ್ರೆ ನಾವೆಲ್ಲದನ್ನೆಲ್ಲ ಏನೋ ಓಪನ್ ಮಾಡ್ತಿರ್ತೀವಲ್ಲ ಸಾಯಿಲ್ನ, ಸೊ ಅದಕ್ಕಿಂತ ಮುಂಚೆ ನಾವು ಮ್ಯಾನ್ಯೂರ್ ಹಾಕ್ಬಿಟ್ಟು ನಾವು ಟಿಲ್ಲಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ ಸೊ ಅದು ಬೆಟರ್ ಮಿಕ್ಸಿಂಗ್, ಪ್ರಾಪರ್ ಮಿಕ್ಸಿಂಗ್ ಆಗುತ್ತೆ ಮ್ಯಾನ್ಯೂರ್ ಸಾಯಿಲ್ ಜೊತೆ. ಆವಾಗ ಇನ್ನು ಬೆಸ್ಟ್ ಕಲ್ಟಿವೇಷನ್ ನಾವು ಮಾಡ್ಕೋಬೋದು. ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಬಿಫೋರ್ ಸೋಯಿಂಗ್ ದ ಸೀಡ್ಸ್ ಇಟ್ ಈಸ್ ನೆಸೆಸರಿ ಟು ಬ್ರೇಕ್ ಸಾಯಿಲ್ ಕ್ಲಮ್ಸ್ ಟು get better yield. This is done with the help of various tools. The main tools used for this purpose are called plow, hoe and cultivator. ಸೊ ಈಗ ಬಿಗ್ ಸಾಯಿಲ್ ಕ್ಲಮ್ಸ್ನ ಬ್ರೇಕ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಸೊ ಅದಕ್ಕೆಲ್ಲ ಏನೇನು ಟೂಲ್ಸ್ ಬೇಕು? ಪ್ಲೋ, ಹೋ ಆ್ಯಂಡ್ ಕಲ್ಟಿವೇಟರ್. ಸೊ ಈ ಐಟಮ್ಗಳಿಂದ ನಾವು ಬ್ರೇಕ್ ಮಾಡ್ತೀವಿ. ಸೊ ಫಸ್ಟ್ ಪ್ಲೋ ನೋಡೋಣ ಬನ್ನಿ. ದಿಸ್ ಇಸ್ ಬೀಂಗ್ ಯೂಸ್ ಸಿನ್ಸ್ ಏನ್ಷಿಯಂಟ್ ಟೈಮ್ಸ್ ಫಾರ್ ಟಿಲ್ಲಿಂಗ್ ದ ಸಾಯಿಲ್, ಆ್ಯಡಿಂಗ್ ಫರ್ಟಿಲೈಸರ್ಸ್ ಟು ದ ಕ್ರಾಪ್, ರಿಮೂವಿಂಗ್ ದ ವೀಡ್ಸ್ ಆ್ಯಂಡ್ ಟರ್ನಿಂಗ್ ದ ಸಾಯಿಲ್. ದಿಸ್ ಇಸ್ ಮೇಡ್ ಆಫ್ ವುಡ್ ಆ್ಯಂಡ್ ಡ್ರಾನ್ ಬೈ ಎ ಪೇರ್ ಆಫ್ ಬುಲ್ಸ್. ಸೊ ಟಿಲ್ಲಿಂಗ್ ಆಫ್ ಸಾಯಿಲಲ್ಲಿ ಏನು ಫರ್ಟಿಲೈಸರ್ ಹಾಕ್ಬಿಟ್ಟು ಏನು ವೀಡೆಲ್ಲ ಏನೇನು ಬೇಡಿಲ್ದಿರ ಅದನ್ನ ತೆಗೆದುಬಿಟ್ಟು ಟರ್ನಿಂಗ್ ಶುರು ಮಾಡ್ತೀವಿ. ಅವಾಗ ಏನೇನು ವುಡ್ನ ನಾವು ಏನು ಸಾಯಿಲಿಗೆ ಡ್ರಾ ಮಾಡೋ ಥರ ಹಾಕ್ಬಿಟ್ಟು ಅದನ್ನ ವುಡ್ನ ಯಾವುದರಿಂದ ಮೂಲಕ ಮೂವ್ ಮಾಡ್ತೀವಿ? ಪೇರ್ ಆಫ್ ಬುಲ್ಸ್, ಎರಡು ಎತ್ತುಗಳ ಮೂಲಕ, ಆರ್ ಅದರ್ ಅನಿಮಲ್ಸ್, ಹಾರ್ಸಸ್ ಆರ್ ಕ್ಯಾಮಲ್ಸ್. ಇಟ್ ಕಂಟೈನ್ಸ್ ಅ ಸ್ಟ್ರಾಂಗ್ ಟ್ರ್ಯಾಂಗ್ಯುಲರ್ ಐರನ್ ಸ್ಟ್ರಿಪ್ ಕಾಲ್ಡ್ ಪ್ಲೋಶೇರ್. ಸೊ ಒಂದು ಅದು ಏನಪ್ಪ, ಈಗ ಟಿಲ್ಲಿಂಗ್ ಆಗಬೇಕಲ್ವ, ಟಿಲ್ಲಿಂಗ್ ಸಾಯಿಲ್ ಎಲ್ಲ ನೀಟಾಗಿ ಬ್ರೇಕ್ ಆಗಬೇಕಲ್ವ, ಸಾಯಿಲ್ ಕ್ರಮ್ಸ್ ಎಲ್ಲ. ಸೊ ಅದಕ್ಕೆಲ್ಲ ಬ್ರೇಕ್ ಹಾಕೇನು ನಾವು ಶಾರ್ಪ್ ಸ್ಟೀಲ್ ಒಂದು ಪಾರ್ಟ್ ಇದೆ, ಸ್ಟ್ರಿಪ್ ಇದೆ, ಅದಕ್ಕೆ ಏನಂತ ಕರಿತೀವಿ? ಪ್ಲೋಶೇರ್ ಅಂತ ಕರಿತೀವಿ. ದ ಮೇನ್ ಪಾರ್ಟ್ ಆಫ್ ದಿ ಪ್ಲೋ ಇಸ್ ಅ ಲಾಂಗ್ log of wood which is called plow shaft. There is a handle at one end of the shaft. ಸೊ ಅದೇನೋ ಆ ಸ್ಟೀಲ್ದು ಸ್ಟ್ರಿಪ್ನ ಹೋಲ್ಡ್ ಮಾಡೋಕ್ಕೆ ಯಾವುದು ಮೇನ್ ಪಾರ್ಟ್ ಇರೋದಲ್ಲಿ ಪ್ಲೋ ಶಾಫ್ಟ್. ಅದು ಬಂದ್ಬಿಟ್ಟು ವುಡನ್ ಲಾಗ್ ಇರುತ್ತೆ. ಸೊ ಅದಕ್ಕೆ ಹ್ಯಾಂಡಲ್ ಕೂಡ ಇರುತ್ತೆ. ದ ಅದರ್ ಎಂಡ್ ಇಸ್ ಅಟ್ಯಾಚ್ ಟು ಬೀಮ್ ವಿಚ್ ಇಸ್ ಪ್ಲೇಸ್ಡ್ ಆನ್ ಬುಲ್ಸ್ ನೆಕ್. ಸೊ ಇನ್ನೊಂದು ಎಂಡ್ ಫಸ್ಟ್ ಮೇಲಿಂದ ಎಂಡ್ ಬಂದ್ಬಿಟ್ಟು ಬುಲ್ಸ್ ನೆಕ್ಕಿಗೆ ಅಟ್ಯಾಚ್ ಆಗಿರುತ್ತೆ. ಸೊ ಅದು ಏನು ಕರೆಕ್ಟಾಗಿ ಮೂವ್ಮೆಂಟ್ ಆಗ್ಬೇಕಾದ್ರೆ ಕ್ಯಾರಿ ಮಾಡಲಿ ಅಂತ. ಒನ್ ಪೇರ್ ಆಫ್ ಬುಲ್ಸ್ ಆ್ಯಂಡ್ ಅ ಮ್ಯಾನ್ ಕ್ಯಾನ್ ಈಸಿಲಿ ಆಪ್ರೇಟ್ ದ ಪ್ಲೋ. ಸೊ ಇಲ್ಲಿ ನೋಡಿ ಫಿಗರ್ 1.1 ಎಲ್ಲಿ ಕೊಟ್ಟಿದ್ದಾರೆ, ಇದು ಪ್ಲೋಯಿಂಗ್ ಆಫ್ ಕ್ರಾಪ್ ಸಾಯಿಲ್ ಅಂತ.
ಈ ಫಿಗರ್ ನೋಡ್ಬಿಟ್ಟು ನಿಮಗೆ ಅರ್ಥ ಆಗ್ತಾ ಇರುತ್ತೆ ಯಾವ ಥರ ನಡೆಯುತ್ತೆ ಪ್ಲೋಯಿಂಗ್ ಅಂತ. ಇಲ್ಲಿ ನೋಡಿ ಇದು ಕೊಟ್ಟಿದ್ದಾರೆ ಪಾರ್ಟ್ಸ್, ಪ್ಲೋ ಶಾಫ್ಟ್, ಪ್ಲೋ ಶೇರ್ ಅಂತ ಕೊಟ್ಟಿದ್ದಾರೆ. ಇದು ಬೀಮ್ ನೋಡಿ, ಎತ್ತುಗಳ ಇದ ಮೇಲೆ ಹಾಕಿದಾರಲ್ಲ ಬೀಮ್ ಅಂತಾರೆ. ನೆಕ್ಸ್ಟ್ ದ ಇಂಡಿಜಿನಸ್ ವುಡನ್ ಪ್ಲೋ ಇಸ್ ಇನ್ಕ್ರೀಸಿಂಗ್ಲಿ ಬೀಯಿಂಗ್ ರಿಪ್ಲೇಸ್ಡ್ ಬೈ ಐರನ್ ಪ್ಲೋಸ್ ನೌಡೇಸ್. ಸೊ ಆ್ಯಕ್ಚುಲಿ ಪ್ಲೋ ಬಂದ್ಬಿಟ್ಟು ಇಲ್ಲಿ ನೋಡಿ ವುಡ್ಡನ್ನು ಈಗ ಏನಾಗ್ತಿದೆ ಇಲ್ಲೆಲ್ಲ ನೋಡಿ ವುಡ್ ಇದೆಲ್ಲ. ಸೊ ಈಗ ಏನಾಗ್ತಿದೆ ಐರನ್ಗೆ ಸ್ಟೀಲ್ಗೆ ರಿಪ್ಲೇಸ್ ಆಗ್ತಿದೆ. ಅಂದರೆ ಏನಂದರೆ ಇನ್ನೂ ನಿಮಗೆ ಬೆಟರ್ ಎಫಿಷಿಯನ್ಸಿ ವರ್ಕ್ ಸಿಗಲಿ ಅಂತ. ನೆಕ್ಸ್ಟ್ ಹೋ, ಇಟ್ ಈಸ್ ಅ ಸಿಂಪಲ್ ಟೂಲ್ ವಿಚ್ ಈಸ್ ಯೂಸ್ ಫಾರ್ ರಿಮೂವಿಂಗ್ ವೀಡ್ಸ್ ಆ್ಯಂಡ್ ಫಾರ್ ಲೂಸ್ನಿಂಗ್ ದ ಸಾಯಿಲ್. ಇಟ್ ಹ್ಯಾಸ್ ಲಾಂಗ್ ರಾಡ್ ಆಫ್ ವುಡ್ or iron. A strong, broad and bent plate of iron is fixed on of its end and works like a blade. It is pulled by animals. So figure 1.1b. ಸೊ ಇಲ್ಲಿದೆ ನೋಡಿ ಹೋಲ್, ಇಲ್ಲಿ ನೋಡಿ ಬೆಂಟ್ ಬ್ಲೇಡ್ ಥರ ಇದೆ. ಸೊ ಇದು ಕೂಡ ಬ್ರೇಕ್ ಮಾಡುತ್ತೆ ಸಾಯಿಲ್ ಕಮ್ಸ್ನ. ಸೊ ಇದು ಅಂದ್ಬಿಟ್ಟು ಇನ್ನು ಮಾಡರ್ನೈಸ್ಡ್ ಏನು ಇದು ಅನ್ಬೋದು, ಮೆಕ್ಯಾನಿಸಮ್ ಅನ್ಬೋದು. ನೆಕ್ಸ್ಟ್ ಕಲ್ಟಿವೇಟರ್. ನವಡೇಸ್ ಪ್ಲೋಯಿಂಗ್ ಇಸ್ ಡನ್ ಬೈ ಟ್ರ್ಯಾಕ್ಟರ್ ಡ್ರೈವನ್ ಕಲ್ಟಿವೇಟರ್. ದ ಯೂಸ್ ಆಫ್ ಕಲ್ಟಿವೇಟರ್ ಸೇವ್ಸ್ ಲೇಬರ್ ಆ್ಯಂಡ್ ಟೈಮ್. ಸೊ ಇದೆಲ್ಲ ನಿಮ್ಗೆ ಎಷ್ಟು ಹೊತ್ತು ಅದು ಎತ್ತುಗಳು ಅಲ್ಲೆಲ್ಲ ಎತ್ತುಗಳು ಮತ್ತು ಟೈಮ್ ತುಂಬ ಹಿಡಿದು ಸ್ಲೋ ಆಗುತ್ತೆ, ಇದು ಕೂಡ ಸ್ಲೋ ಆಗುತ್ತೆ. ಸೊ ಈಗ ಏನಂದರೆ ಕಲ್ಟಿವೇಟರ್ ಬಂದುಬಿಟ್ಟೆ ಟ್ರ್ಯಾಕ್ಟರ್ ಮೂಲಕ ನೀವು ಏನು ಟಿಲ್ಲಿಂಗ್ ಮಾಡ್ಬೋದು ಸಾಯಿಲ್ನ. ನೋಡಿ ಇಲ್ಲಿ ಎಷ್ಟು ಬ್ಲೇಡ್ಸ್ ಇದೆ, ಎಷ್ಟು ಸ್ಟೀಲ್ದು ಸ್ಟ್ರಿಪ್ಸ್ ಇದೆ. ಆ ಸ್ಟ್ರಿಪ್ಸ್ ಎಲ್ಲ ಸೇರಿದ್ರೆ ತುಂಬ ಅಟ್ ಎ ಟೈಮ್ ಅವರು ಡ್ರೈವ್ ಮಾಡ್ಕೊಂಬಂದರೆ ತುಂಬ ಜಾಗ ಅಲ್ಲಿ ಟಿಲ್ಲಿಂಗ್ ಆಗಿರುತ್ತೆ, ಅಂದರೆ ಬ್ರೇಕ್ ಡೌನ್ ಆಫ್ ಲೂಸ್ನಿಂಗ್ ಆಫ್ ಸಾಯಿಲ್ ಆಗಿರುತ್ತೆ. ನೆಕ್ಸ್ಟ್ 1.4 ಸೋಯಿಂಗ್. ಸೋಯಿಂಗ್ is an important part of crop production. Before sowing, good quality, clean and healthy seeds of a good variety are selected. ಸೊ ಸೋಯಿಂಗ್ ಬಂದ್ಬಿಟ್ಟು ಏನು ನೀವು ಕ್ರಾಪ್ನ ಬೆಳೆಸ್ಬೇಕಂತಿದ್ರೆ ಅದು ಬಿತ್ತನೆ ಮಾಡಬೇಕಲ್ಲ ಬೀಜನ, ಸೊ ಅದಕ್ಕೆ ಸೋಯಿಂಗ್ ಅಂತ ಕರೀತಾರೆ. ಸೊ ಅದಕ್ಕೋಸ್ಕರ ಹೆಲ್ತಿ ಗುಡ್ ಕ್ವಾಲಿಟಿ ಸೀಡ್ಸ್ನ ಸೆಲೆಕ್ಟ್ ಮಾಡಬೇಕು. ಫಾರ್ಮರ್ಸ್ ಪ್ರಿಫರ್ ಟು ಯೂಸ್ ಸೀಡ್ಸ್ ವಿಚ್ ಗಿವ್ ಹೈ ಹೀಲ್ಡ್. ಸೊ ಯಾವ ಥರ ಸೀಡ್ಸ್ ಯೂಸ್ ಮಾಡ್ತಾರೆ ಅಂದರೆ ಹೈ ಹೀಲ್ಡ್ ಅಂದರೆ ನಿಮಗೆ ಔಟ್ಪುಟ್ ಜಾಸ್ತಿ ಇರಬೇಕು, ಇನ್ಪುಟ್ಗೆ ನೀವು ಜಾಸ್ತಿ ಔಟ್ಪುಟ್ ಕೊಡೋವಂಥ ಸೀಡ್ಸ್ನ ಯೂಸ್ ಮಾಡ್ತಾರೆ ಫಾರ್ಮರ್ಸ್ ಬಂದುಬಿಟ್ಟು. ಅದರ್ ಸೀಡ್ಸ್ ವಿಚ್ ಫ್ಲೋಟ್ ಆನ್ ವಾಟರ್, ವುಡ್ ದೋಸ್ ಬಿ ಲೈಟರ್ ಆರ್ ಹೆವಿಯರ್ ದನ್ ದೋಸ್ ವಿಚ್ ಸಿಂಕ್. ವೈ ವುಡ್ ದೇ ಬಿ ಲೈಟರ್? ಡ್ಯಾಮೇಜ್ ಸೀಡ್ಸ್ ಬಿಕಮ್ ಹಾಲೋ ಆ್ಯಂಡ್ ದಸ್ ಲೈಟರ್, ದೇರ್ಫೋರ್ ದೇ ಫ್ಲೋಟ್ ಆನ್ ವಾಟರ್. ಸೊ ಡ್ಯಾಮೇಜ್ ಸೀಡ್ಸ್ ಬಂದ್ಬಿಟ್ಟು ಹಾಲೋ ಆಗಿರುತ್ತೆ, ಅಂದರೆ ಹಿಂಗೆ ದಪ್ಪ ಆಗಿರುತ್ತೆ ಹಾಲೋ ಆಗಿ. ಸೊ ಅವಾಗ ಅದು ಲೈಟರ್ ಆಗುತ್ತೆ, ಇನ್ನು ಲೈಟ್ ವೆಯ್ಟ್ ಆಗಿ ಅದು ವಾಟರ್ ಫ್ಲೋಟ್ ಆಗುತ್ತೆ. ಇದು ನಿಮಗೆ ಜಸ್ಟ್ ಎಕ್ಸಾಂಪಲ್ ತಗೊಂಡಿದ್ದಾರೆ. ದಿಸ್ ಇಸ್ ಅ ಗುಡ್ ಮೆಥಡ್ ಫಾರ್ ಸಪ್ರೇಟಿಂಗ್ ಗುಡ್ ಹೆಲ್ತಿ ಸೀಡ್ಸ್ ಫ್ರಮ್ ದಿ ಡ್ಯಾಮೇಜ್ ಒನ್ಸ್. ಸೊ ಡ್ಯಾಮೇಜ್ ಒನ್ಸ್ ಬಂದ್ಬಿಟ್ಟು ಏನು ಫ್ಯಾಕ್ಟ್ ಗೊತ್ತಾಯ್ತು, ಏನದು ವಾಟ್ರಲ್ಲಿ ಫ್ಲೋಟ್ ಆಗುತ್ತೆ, ತೇಲುತ್ತೆ ಅಂತ. ಬಿಫೋರ್ ಸೋಯಿಂಗ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಸ್ಕ್ ಇಸ್ ನೋ ಅಬೌಟ್ ದ ಟೂಲ್ಸ್ ಯೂಸ್ಡ್ ಫಾರ್ ಸೋಯಿಂಗ್ ಸೀಡ್ಸ್. ಸೊ ಅಲ್ಲಿ ಯಾವ್ದಾದ್ರು ತೇಲುತ್ತೋ ಅದೆಲ್ಲ ಏನು ಡ್ಯಾಮೇಜ್ ಸೀಡ್ಸ್ ಅಂತ ನೋಡ್ಬಿಟ್ಟು ಮುಳುಗೋದು ಸಿಂಕ್ ಆಗೋದನ್ನೆಲ್ಲ ಗುಡ್ ಕ್ವಾಲಿಟಿ ಸೀಡ್ಸ್ ಅಂತೇಳಿ ಸಪ್ರೇಟ್ ಮಾಡ್ಕೊತಾರೆ. ಸೊ ಸೋಯಿಂಗ್ ಮಾಡೋಕ್ಕಿಂತ ಮುಂಚೆ ಏನೇನು ಟೂಲ್ಸ್ ಅಂತ ನೋಡ್ಕೋಬೇಕು. ಟ್ರೆಡಿಷನಲ್ ಟೂಲ್. The tool used traditionally for sowing seed is shaped like a funnel. The seeds are filled into a funnel, passed down through 2 or 3 pipes having sharp ends. These ends press into the soil and place seeds here. ಸೊ ನೋಡಿ ಟ್ರೆಡಿಷನಲ್ ಟೂಲ್ ನೋಡಿ ಎತ್ತುಗಳ ಮೂಲಕ ಇದು ಸೇಮ್ ಈ ಟೂಲ್ ಮೂಲಕ ಇದರಲ್ಲಿ ಅಲ್ಲಿ ನಿಮಗೆ ಫನಲ್ ಥರ ಇದೆಯಲ್ಲ ಅಲ್ಲಿ ಸೀಡ್ಸ್ ಹಾಕ್ತಿದ್ದಾರೆ. ಆ ಸೀಡ್ಸ್ ಬಂದ್ಬಿಟ್ಟು ಇಲ್ಲಿ ನಿಧಾನವಾಗಿ ಸೋ ಆಗ್ತಾ ಇದೆ, ಇದು ಎತ್ತುಗಳು ಮುಂದಕ್ಕೆ ಹೋಗ್ತಿದ್ದಂಗೆ ಅಲ್ಲಿ ಸೋ ಆಗ್ತಾ ಇರುತ್ತೆ. ಇದು ಟ್ರೆಡಿಷ್ನಲ್. ನೆಕ್ಸ್ಟ್ ಸೀಡ್ ಡ್ರಿಲ್ ಅಂತ ನೋಡಿ, ಇಲ್ಲಿ ಸೀಡ್ ಹಾಕ್ಬಿಟ್ರೆ ಅದು ಆಟೋಮೆಟಿಕ್ ಫಾಸ್ಟಾಗಿ ಹೋಗೋ ಅಂತ ಅದು ಆಟೋಮೆಟಿಕ್ ಅದು ಏನು ಇನ್ನೂ ಡೀಪಾಗಿ ಇನ್ನೂ ಬೆಟರಾಗಿ ಸಾಯಿಲ್ಗೆ ಸೋ ಮಾಡ್ಕೊಂಡು ಹೋಗುತ್ತೆ. ನವಡೇಸ್ ದ ಸೀಡ್ ಡ್ರಿಲ್ ಈಸ್ ಯೂಸ್ ಫಾರ್ ಸೋಯಿಂಗ್ ವಿತ್ ದ ಹೆಲ್ಪ್ ಆಫ್ ಟ್ರ್ಯಾಕ್ಟರ್ಸ್. ದಿಸ್ ಸೋ ದ ಸೀಡ್ಸ್ ಇನ್ ಯೂನಿಫಾರ್ಮ್ಲಿ at equal distance and depth. It ensures that seeds get covered by the soil after sowing. This protects seeds from being eaten by birds. Sowing by using a seed drill saves time and labor. ಸೊ ಇದು ಕೂಡ ಟೈಮ್ನ ಸೇವ್ ಮಾಡುತ್ತೆ, ಲೇಬರ್ಸ್ನ ಸೇವ್ ಮಾಡುತ್ತೆ, ಮತ್ತು ಇದು ಪ್ರೊಟೆಕ್ಟ್ ಮಾಡುತ್ತೆ. ಏನು ಬರ್ಡ್ಸ್ ಎಲ್ಲ ಬಂದ್ಬಿಟ್ಟು ಸೀಡ್ಸ್ನೆಲ್ಲ ಬರ್ಡ್ಸಿಂದ ಸೀಡ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಅಪ್ರೋಪ್ರಿಯೇಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೀಡ್ಸ್ ಈಸ್ ನೆಸಸರಿ ಟು ಅವಾಯ್ಡ್ ಓವರ್ ಕ್ರೌಡಿಂಗ್ ಆಫ್ ಪ್ಲಾಂಟ್ಸ್. ಸೊ ಅದೊಂದು ನೀವು ಅಪ್ರೋಪ್ರಿಯೇಟ್ ಗ್ಯಾಪ್ಸ್ ಇರಬೇಕು ಎಲ್ಲ ಸೀಡ್ಸ್ ಮೇಲೆ, ಅದು ಕೂಡ ಈ ಸೀಡ್ರಲ್ಲಿ ಕರೆಕ್ಟಾಗಿ ಹಾಕೊಂಬರುತ್ತೆ. ಯಾಕಂದರೆ ನೀವು ಹೇಗೆ ಬೇಕೋ ಹಾಗೆ ಪೊಸಿಷನಲ್ಲಿ ಹಾಕಿದ್ರೆ ಏನು ಇದಾಗುತ್ತೆ, ಓವರ್ ಕ್ರೌಡಿಂಗ್ ಆಫ್ ಪ್ಲಾಂಟ್ಸ್ ಆಗುತ್ತೆ. ಅಂದರೆ ಕರೆಕ್ಟಾಗಿ ನಿಮಗೆ ಪ್ಲಾಂಟ್ಸು ಪೊಸಿಷನ್ ಇಲ್ಲ ಅಂದರೆ ಬೆಳೆಯೋಕ್ಕಾಗಲ್ಲ ಸರಿಗೆ. ದಿಸ್ ಅಲೋಸ್ ಪ್ಲಾಂಟ್ಸ್ ಟು ಗೆಟ್ ಸಫಿಷಿಯಂಟ್ ಸನ್ಲೈಟ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವಾಟರ್ ಫ್ರಮ್ ದ ಸಾಯಿಲ್. ಸೊ ಕರೆಕ್ಟಾಗಿ ನಾವು ಗ್ಯಾಪ್ ಕೊಟ್ಕೊಂಡು ಸೋ ಮಾಡಿದರೆ ಅದಕ್ಕೆ ಬೇಕಾದಂಥ ಸನ್ಲೈಟು, ನ್ಯೂಟ್ರಿಯೆಂಟ್ಸ್ ಮತ್ತು ವಾಟರ್ ಸಿಗುತ್ತೆ ಸಾಯಿಲ್ ಮೂಲಕ. ಅಟ್ ಟೈಮ್ಸ್ ಅ ಫ್ಯೂ ಪ್ಲಾಂಟ್ಸ್ ಮೇ ಹ್ಯಾವ್ ಟು ಬಿ ರಿಮೂವ್ ಟು ಪ್ರಿವೆಂಟ್ ಓವರ್ ಕ್ರೌಡಿಂಗ್. ಸೊ ಕೆಲವು ಟೈಮಲ್ಲಿ ಪ್ಲಾಂಟ್ಸ್ ನೀವು ತೆಗೆಯಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಏನಕ್ಕೆ ಓವರ್ ಕ್ರೌಡಿಂಗಿಂದ ಅದಕ್ಕೆ ಸರಿಗೆ ಸಪ್ಲೈ ಆಗೋಲ್ಲ ಮತ್ತು ಸರಿಗೆ ಬೆಳೆಯೋದು ಇಲ್ಲ ಬೇರೆ ಪ್ಲಾಂಟ್ಸು. Adding manure to the fertilizers. The substances which are added to the soil in the form of nutrients for healthy growth of plants are called manure and fertilizers. Manure and fertilizers ಅಂದ್ರೆ ಏನು, ಈಗ ನೀವು ಸೋ ಮಾಡಿದ್ದೀರ ಅಂದಮೇಲೆ ಆ ಪ್ಲಾಂಟ್ಸು ಬೆಟರ್ ವೇ ಆಗಿ ಪ್ರಾಪರ್ ವೇ ಆಗಿ ಬೆಳೆಯೋಕ್ಕೋಸ್ಕರ ನೀವೇನು ನ್ಯೂಟ್ರಿಯೆಂಟ್ಸ್ನ ಆ್ಯಡ್ ಮಾಡ್ತೀರಾ ಅದು ಹೆಲ್ತಿ ಗ್ರೋತ್ಗೋಸ್ಕರ ಅದನ್ನೇನಂತ ಕರೀತಾರೆ ಮ್ಯಾನ್ಯೂರ್ ಅಂತ ಕರೀತಾರೆ.
Soil supplies mineral nutrients to the crop plants. These nutrients are essential for growth of plants. In certain areas, farmers grow crop after crop in the same field. The field is never left uncultivated or fallow. Imagine what happens to the nutrients. ಸೊ ಈಗ ಕೆಲವು ಕಡೆ ಫಾರ್ಮರ್ಸು ಬೆಳೆದಿದ್ದ ಕ್ರಾಪನ್ನು ತೆಗೆದ್ಬಿಟ್ಟು ಮತ್ತೆ ಅದೇ ತೆಗೆದ್ರೆ ಮತ್ತೆ ಸೇಮ್ ಬೆಳೀತಾ ಇರ್ತಾರೆ. ಸೊ ಏನಾಗುತ್ತೆ ಅವಾಗ ಕಂಟಿನ್ಯೂಸ್ ಕಲ್ಟಿವೇಷನ್ ಆಫ್ ಕ್ರಾಪ್ಸ್ ಮೇಕ್ಸ್ ದ ಸಾಯಿಲ್ ಪೂರ್ ಇನ್ ನ್ಯೂಟ್ರಿಯೆಂಟ್ಸ್. ಸೊ ನ್ಯೂಟ್ರಿಯೆಂಟ್ಸ್ ಖಾಲಿ ಆಗುತ್ತಲ್ಲ, ಮತ್ತೆ ನೀವು ಹಾಕಕ್ಕೆ ಹೋದರೆ ನ್ಯೂಟ್ರಿಯೆಂಟ್ಸ್ ಇರೋದಿಲ್ಲ. ದೇರ್ ಫಾರ್ ಫಾರ್ಮರ್ಸ್ ಹ್ಯಾವ್ ಟು ಆ್ಯಡ್ ಮ್ಯಾನ್ಯೂರ್ ಟು ದ ಫೀಲ್ಡ್ಸ್ ಟು ರಿಪ್ಲೆನಿಶ್ ದ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್. ಸೊ ನ್ಯೂಟ್ರಿಯೆಂಟ್ಸ್ ಖಾಲಿ ಆದಾಗ ಸೊ ಮ್ಯಾನ್ಯೂರ್ ಅನ್ನೋದನ್ನ ಸಾಯಿಲ್ಗೆ ಆ್ಯಡ್ ಮಾಡಿದ್ರೆ ಸೊ ವಾಪಸ್ ಅದು ರಿಕವರ್ ಮಾಡ್ಕೊತೀನಿ ನ್ಯೂಟ್ರಿಯೆಂಟ್ಸ್ನ. ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಮ್ಯಾನ್ಯೂರಿಂಗ್. ಸೊ ಇದೇನು ಮ್ಯಾನ್ಯೂರಿಂಗ್ ಅನ್ನೋ ಪ್ರಾಸೆಸ್ ಅಂದರೆ ಈಗ ನೀವು ಕ್ರಾಪ್ಸ್ ಬೆಳೆದ್ಮೇಲೆ ಏನು ಸಾಯಿಲ್ ಅನ್ನೋದು ನ್ಯೂಟ್ರಿಯೆಂಟ್ಸ್ನ ಕಳ್ಕೊಂಡಿರುತ್ತೆ ಅದನ್ನು ವಾಪಸ್ ನಾವು ಫಾರ್ಮ್ ಮಾಡೋಕ್ಕೆ ಏನು ಮ್ಯಾನ್ಯೂರಿಂಗ್ ಮಾಡ್ತೀವಿ. ಇಂಪ್ರಾಪರ್ ಆರ್ ಇನ್ಸಫಿಷಿಯಂಟ್ ಮ್ಯಾನ್ಯೂರಿಂಗ್ ರಿಸಲ್ಟ್ಸ್ ಇನ್ ವೀಕ್ ಪ್ಲಾಂಟ್ಸ್. ಅದನ್ನು ನಾವು ಮ್ಯಾನ್ಯೂರಿಂಗ್ ಸರಿಗೆ ಮಾಡಲಿಲ್ಲ ಅಂದರೆ ಪ್ಲಾಂಟ್ಸಲ್ಲಿ ಏನು ವೀಕ್ ಪ್ಲಾಂಟ್ಸ್ ನಮಗೆ ರಿಸಲ್ಟಾಗಿ ಸಿಗುತ್ತೆ. ಮ್ಯಾನ್ಯೂರ್ ಇಸ್ ಅನ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಒಬ್ಟೈನ್ ಫ್ರಮ್ ದಿ ಡಿಕಂಪೋಸಿಷನ್ ಆಫ್ ಪ್ಲಾಂಟ್ ಆರ್ ಅನಿಮಲ್ ವೇಸ್ಟ್. ಸೊ ಆವಾಗಲೇ ಅನಿಮಲ್ ವೇಸ್ಟ್ ಪ್ಲಾಂಟ್ ವೇಸ್ಟಿಂದ ಹೇಗೆ ಹೆಲ್ಪ್ ಆಗುತ್ತೆ ನ್ಯೂಟ್ರಿಯೆಂಟ್ ಸಿಗುತ್ತೆ ಅಂದ್ರಲ್ಲ ಅದಕ್ಕೆ ನಾವು ಮ್ಯಾನ್ಯೂರ್ ಅಂತ ಕರಿತೀವಿ. ಫಾರ್ಮರ್ಸ್ ಡಂಪ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ವೇಸ್ಟ್ ಇನ್ ಪಿಟ್ಸ್ at open places and allows it to decompose. The decomposition is caused by some microorganisms. The decomposed matter is used as organic manure. ಸೊ ಅದು ಸಾಯಿಲಲ್ಲಿ ಡಿಕಂಪೋಸ್ ಆದಾಗ ಹೇಗೆ ಡಿಕಂಪೋಸ್ ಆಗುತ್ತೆ, ಮೈಕ್ರೋ ಆರ್ಗಾನಿಸಮ್ ಒಳಗಡೆ ಮೈಕ್ರೋ ಆರ್ಗಾನಿಸಮ್ಸಿಂದ ಡಿಕಂಪೋಸ್ ಆಗಿ ಅದು ಆರ್ಗ್ಯಾನಿಕ್ ಮ್ಯಾನ್ಯೂರ್ ಆಗಿ ಯೂಸ್ ಮಾಡಲಾಗುತ್ತೆ. ಯು ಆಲ್ರೆಡಿ ಲರ್ನ್ಟ್ ಅಬೌಟ್ ವರ್ಮಿ ಕಂಪೋಸ್ಟಿಂಗ್ ಇನ್ ಕ್ಲಾಸಿಕ್ಸಲ್ಲಿ ವರ್ಮಿ ಕಂಪೋಸ್ಟಿಂಗ್ ಬಗ್ಗೆ ಕಲ್ತಿದ್ದೀರಾ. ನೆಕ್ಸ್ಟು ಏನಿದೆ ಸದ್ಯಕ್ಕೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡೋಣ ಈ ವಿಡಿಯೋ ಸಾಕು, ತುಂಬ ಲಾಂಗ್ ಆಗುತ್ತೆ. ಸೊ ಪಾರ್ಟ್ 1 ಸಾಕು, ನೆಕ್ಸ್ಟ್ ಪಾರ್ಟಲ್ಲಿ ಫುಲ್ಲು ಮುಗಿಸ್ಬಿಡ್ತೀನಿ. ಸೊ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಶೀಘ್ರದಲ್ಲೇ ಬಿಡ್ತೀನಿ ನೆಕ್ಸ್ಟ್ ಪಾರ್ಟ್ 2ನ. ಸೊ ಎಲ್ರಿಗೂ ರಾಧೆ ರಾಧೆ.